ವಿಜಯನಗರ ಎಂಬ ಒಂದು ಸುಂದರ ಸಾಮ್ರಾಜ್ಯವಿತ್ತು. ಆ ನಾಡನ್ನು ಮಹಾರಾಜ ವಿಕ್ರಮಾದಿತ್ಯ ಮತ್ತು ಮಹಾರಾಣಿ ಸುಮಿತ್ರೆ ಬಹಳ ಪ್ರೀತಿಯಿಂದ ಆಳುತ್ತಿದ್ದರು. ಆ ರಾಜ್ಯದಲ್ಲಿ ಧನಧಾನ್ಯಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಪ್ರಜೆಗಳು ಹಗಲಿರುಳು ರಾಜ ರಾಣಿಯರನ್ನು ಕೊಂಡಾಡುತ್ತಿದ್ದರು. ಆದರೆ ಮಹಾರಾಜ ವಿಕ್ರಮಾದಿತ್ಯನಿಗೆ ಒಂದು ಸಣ್ಣ ದೌರ್ಬಲ್ಯವಿತ್ತು. ಅತಿಯಾದ ದುರಾಸೆ ಮತ್ತು ತನಗಿಂತ ಯಾರೂ ಶ್ರೇಷ್ಠರಿರಬಾರದು ಎಂಬ ಅಹಂಕಾರ. ಒಂದು ದಿನ ಆ ರಾಜ್ಯಕ್ಕೆ ಒಬ್ಬ ವೃದ್ಧ ಸನ್ಯಾಸಿ ಬಂದರು. ಅವರ ಕೈಯಲ್ಲಿ ಒಂದು ವಿಚಿತ್ರವಾದ ಬಂಗಾರದ ಬಣ್ಣದ ಪಂಜರವಿತ್ತು. ಆ ಪಂಜರದೊಳಗೆ ಕೇವಲ ಒಂದು ಕಣ್ಣಿರುವ ಆದರೆ ಅತ್ಯಂತ ತೇಜಸ್ವಿಯಾದ ಒಂದು ಅಪರೂಪದ ಹಕ್ಕಿ ಇತ್ತು. ಆ ಹಕ್ಕಿಯ ಹೆಸರು ಮಾಯಾ. ಸನ್ಯಾಸಿ ಮಹಾರಾಜನ ಮುಂದೆ ನಿಂತು, ಮಹಾರಾಜರೇ, ಈ ಹಕ್ಕಿ ಸಾಮಾನ್ಯವಾದದ್ದಲ್ಲ. ಇದು ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲವನ್ನು ಬಲ್ಲದು. ಆದರೆ ಇದರ ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡರೆ ಇಡೀ ಸಾಮ್ರಾಜ್ಯವೇ ನಾಶವಾಗುತ್ತದೆ. ಈ ಹಕ್ಕಿ ಭವಿಷ್ಯ ಹೇಳುತ್ತದೆಯೇ? ಹಾಗಾದರೆ ಈಗಲೇ ಇದರ ಪರೀಕ್ಷೆಯಾಗ್ಲಿ. ನಂತರ ಸನ್ಯಾಸಿ ಹಕ್ಕಿಯ ಪಂಜರವನ್ನು ತೆರೆದರು. ಹಕ್ಕಿ ತನ್ನ ಒಂದು ಕಣ್ಣಿನಿಂದ ಮಹಾರಾಜನನ್ನು ದಿಟ್ಟಿಸಿ ನೋಡಿ ಮನುಷ್ಯನ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿತು. ಮಹಾರಾಜರೇ, ಇಂದು ರಾತ್ರಿ ನಿಮ್ಮ ಖಜಾನೆಗೆ ಕಳ್ಳರು ನುಗ್ಗಲಿದ್ದಾರೆ. ಆದರೆ ಅವರು ಚಿನ್ನವನ್ನು ಕದಿಯುವುದಿಲ್ಲ. ಬದಲಿಗೆ ನಿಮ್ಮ ಸಿಂಹಾಸನದ ಕೆಳಗಿರುವ ರಹಸ್ಯ ರತ್ನವನ್ನು ಕದಿಯಲಿದ್ದಾರೆ. ರಾಜ ಆಶ್ಚರ್ಯಚಕಿತನಾದನು. ತಕ್ಷಣವೇ ಸೈನಿಕರನ್ನು ಸಿಂಹಾಸನದ ಸುತ್ತಲೂ ಕಾವಲು ನಿಲ್ಲಿಸಿ ವಿಶ್ರಾಂತಿ ಪಡೆಯಲು ಹೊರಟನು. ರಾತ್ರಿಯಾಯಿತು. ಹಕ್ಕಿ ಹೇಳಿದಂತೆಯೇ ರಾತ್ರಿ ಇಬ್ಬರು ಕಳ್ಳರು ಸಿಂಹಾಸನದ ಬಳಿ ಬಂದಾಗ ಸೈನಿಕರು ಅವರನ್ನು ಹಿಡಿದು ಕಾರಾಗೃಹಕ್ಕೆ ತಳ್ಳುತ್ತಾರೆ. ಮರುದಿನ ಬೆಳಿಗ್ಗೆ, ಮಹಾರಾಜರೇ, ಹಕ್ಕಿ ಹೇಳಿದಂತೆಯೇ ನಿನ್ನೆ ರಾತ್ರಿ ಇಬ್ಬರು ಕಳ್ಳರು ರಹಸ್ಯ ರತ್ನವನ್ನು ಕದಿಯಲು ಬಂದಿದ್ದರು. ನಾವು ಅವರನ್ನು ಸೆರೆ ಹಿಡಿದು ಕಾರಾಗೃಹಕ್ಕೆ ತಳ್ಳಿದ್ದೇವೆ. ಅದನ್ನು ಕೇಳಿದ ಮಹಾರಾಜನಿಗೆ ಹಕ್ಕಿಯ ಮೇಲೆ ಅಪಾರ ನಂಬಿಕೆ ಮತ್ತು ಆಸೆ ಹುಟ್ಟಿತು. ಸನ್ಯಾಸಿಗೆ 100 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಆ ಹಕ್ಕಿಯನ್ನು ತಾನೇ ಇಟ್ಟುಕೊಂಡನು. ಆದರೆ ಮಹಾರಾಣಿ ಸುಮಿತ್ರೆಗೆ ಇದು ಸರಿ ಎನಿಸಲಿಲ್ಲ. ಮಹಾರಾಜರೇ, ಭವಿಷ್ಯವನ್ನು ತಿಳಿಯುವುದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧ. ಈ ಹಕ್ಕಿ ನಮ್ಮ ನಾಡಿಗೆ ವಿನಾಶ ತರಬಹುದು ಎಂದು ಎಚ್ಚರಿಸಿದಳು. ಆದರೆ ಅಹಂಕಾರದಲ್ಲಿದ್ದ ರಾಜ ಅವಳ ಮಾತನ್ನು ನಿರ್ಲಕ್ಷಿಸಿದನು. ದಿನಗಳು ಉರುಳಿದವು. ಮಹಾರಾಜ ವಿಕ್ರಮಾದಿತ್ಯ ಪ್ರತಿ ಸಣ್ಣ ನಿರ್ಧಾರಕ್ಕೂ ಆ ಹಕ್ಕಿಯನ್ನೇ ಕೇಳಲು ಪ್ರಾರಂಭಿಸಿದನು. ಹಕ್ಕಿ ಹೇಳುವ ಭವಿಷ್ಯಗಳೆಲ್ಲವೂ ನಿಜವಾಗುತ್ತಿದ್ದವು. ರಾಜನ ಅಹಂಕಾರ ಮತ್ತಷ್ಟು ಹೆಚ್ಚಾಯಿತು. ಹೀಗೆ ಒಂದು ದಿನ ಮಹಾರಾಜ ತನ್ನ ರಾಜ್ಯದ ವಿಸ್ತರಣೆಯ ಬಗ್ಗೆ ಹಕ್ಕಿಯನ್ನು ಕೇಳಿದನು. ಮಾಯಾ, ನಾನು ನೆರೆ ರಾಜ್ಯದ ಮೇಲೆ ಯುದ್ಧ ಸಾರಿದರೆ ನನಗೆ ಜಯ ಸಿಗುತ್ತದೆಯೇ? ಯುದ್ಧದಲ್ಲಿ ಜಯ ಸಿಗೋದು ಖಂಡಿತ. ಆದರೆ ಜಯ ಸಿಕ್ಕ ದಿನವೇ ನಿಮ್ಮ ಪ್ರಾಣಕ್ಕೆ ಅತ್ಯಂತ ಹತ್ತಿರವಾದ ವ್ಯಕ್ತಿಯೊಬ್ಬರು ನಿಮ್ಮನ್ನು ವಂಚಿಸಿ ನಿಮ್ಮ ಸಾವಿಗೆ ಕಾರಣವಾಗುತ್ತಾರೆ. ಈ ಮಾತು ಕೇಳಿ ರಾಜನಿಗೆ ಬೆವರು ಇಳಿಯಿತು. ನನ್ನ ಪ್ರಾಣಕ್ಕೆ ಹತ್ತಿರವಾದವರೇ ನನಗೆ ದ್ರೋಹ ಮಾಡುತ್ತಾರೆಯೇ? ಯಾರು ಅದು ಎಂದು ಯೋಚಿಸಿದನು. ಹಕ್ಕಿಯ ಆ ಮಾತುಗಳನ್ನು ಕೇಳಿದ ರಾಜ ಅರಮನೆಯಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೆ ತಂದನು. ಯಾರಿಗೂ ತನ್ನ ಕೋಣೆಗೆ ಬರಲು ಅನುಮತಿ ನೀಡುತ್ತಿರಲಿಲ್ಲ.
ಕೇವಲ ಆ ಹಕ್ಕಿಯ ಜೊತೆ ಮಾತ್ರ ಸಮಯ ಕಳೆಯುತ್ತಿದ್ದನು. ಅಂದಿನಿಂದ ರಾಜನಿಗೆ ನೆಮ್ಮದಿಯಿಲ್ಲದಂತಾಯಿತು. ಪ್ರತಿಯೊಬ್ಬರ ಮೇಲೂ ಸಂಶಯ ಪಡಲು ಪ್ರಾರಂಭಿಸಿದನು. ತನ್ನ ನಿಷ್ಠಾವಂತ ಮಂತ್ರಿ, ಸನಾತನ ಸೇನಾಪತಿ, ಅಷ್ಟೇ ಏಕೆ, ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮಹಾರಾಣಿ ಸುಮಿತ್ರೆಯ ಮೇಲೂ ಅವನಿಗೆ ಸಂಶಯ ಮೂಡಿತು. ರಾಜನ ಈ ಬದಲಾವಣೆಯಿಂದ ಇಡೀ ಸಾಮ್ರಾಜ್ಯ ತತ್ತರಿಸಿತು. ಮಹಾರಾಣಿ ಸುಮಿತ್ರೆಗೆ ಈ ಹಕ್ಕಿಯ ಹಿಂದೆ ಏನೋ ದೊಡ್ಡ ಪಿತೂರಿ ಇದೆ ಎಂಬುದು ಅರ್ಥವಾಯಿತು. ಅವಳು ರಹಸ್ಯವಾಗಿ ತನಿಖೆ ಮಾಡಲು ನಿರ್ಧರಿಸಿದಳು. ಒಂದು ರಾತ್ರಿ ರಾಜ ಗಾಢ ನಿದ್ರೆಯಲ್ಲಿದ್ದಾಗ ರಾಣಿ ಹಕ್ಕಿಯ ಪಂಜರದ ಬಳಿ ಬಂದಳು. ಹಕ್ಕಿ ಕಣ್ಣು ಬಿಟ್ಟು ರಾಣಿಯನ್ನು ನೋಡಿತು. ರಾಣಿ ಕೇರಿದಳು. ನೀನು ನಿಜವಾಗಿಯೂ ದೈವಿಕ ಹಕ್ಕಿಯೇ ಅಥವಾ ನನ್ನ ಪತಿಯನ್ನು ಹುಚ್ಚನನ್ನಾಗಿ ಮಾಡಲು ಬಂದ ಮಾಯಾವಿಯೇ? ಮಹಾರಾಣಿ, ಸತ್ಯ ನಿಮಗಿಂತ ತುಂಬಾ ದೂರದಲ್ಲಿದೆ. ನಿಮ್ಮ ಪತಿಯ ದುರಾಸೆಯೇ ಈ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾಗುತ್ತದೆ. ಅದೇ ಸಮಯದಲ್ಲಿ ರಾಣಿಗೆ ಅರಮನೆಯ ಹಿತ್ತಲಿನಲ್ಲಿ ಯಾರೋ ಓಡಾಡಿದ ಸದ್ದು ಕೇಳಿಸಿತು. ಅವಳು ರಹಸ್ಯವಾಗಿ ಅಲ್ಲಿಗೆ ಹೋದಾಗ ಕೆಲವು ದಿನಗಳ ಹಿಂದೆ ಹಕ್ಕಿಯನ್ನು ಕೊಟ್ಟಿದ್ದ ಅದೇ ವೃದ್ಧ ಸನ್ಯಾಸಿ ಅಲ್ಲಿ ನಿಂತಿದ್ದನು. ಆದರೆ ಅವನ ವೇಷ ಬದಲಾಗಿತ್ತು. ಅವನು ಸನ್ಯಾಸಿಯಲ್ಲ, ಬದಲಿಗೆ ನೆರೆ ರಾಜ್ಯದ ಕುತಂತ್ರಿ ರಾಜ ಕಳಿಂಗನ ಮುಖ್ಯ ಮಂತ್ರಿ ಭೈರವನಾಗಿದ್ದನು. ಅವನು ಅರಮನೆಯ ರಹಸ್ಯ ದ್ವಾರದ ಮೂಲಕ ಒಬ್ಬ ಸೈನಿಕನಿಗೆ ಸಂದೇಶ ನೀಡುತ್ತಿದ್ದನು. ರಾಜ ಈಗ ಸಂಪೂರ್ಣವಾಗಿ ಹಕ್ಕಿಯ ಭ್ರಮೆಯಲ್ಲಿದ್ದಾನೆ. ಅವನು ಯಾರನ್ನೂ ನಂಬುತ್ತಿಲ್ಲ. ಇದೇ ಸರಿಯಾದ ಸಮಯ. ನಾಳೆ ರಾತ್ರಿ ನಮ್ಮ ಸೈನ್ಯ ವಿಜಯನಗರದ ಮೇಲೆ ದಾಳಿ ಮಾಡುತ್ತದೆ. ರಾಜ ಒಂಟಿಯಾಗಿದ್ದಾನೆ. ಸುಲಭವಾಗಿ ಸೋಲಿಸಬಹುದು. ರಾಣಿಗೆ ಸಕಲ ಸತ್ಯವೂ ಅರ್ಥವಾಯಿತು. ಆ ಹಕ್ಕಿ ಭವಿಷ್ಯ ಹೇಳುತ್ತಿರಲಿಲ್ಲ. ಬದಲಿಗೆ ಶತ್ರುಗಳು ಮೊದಲೇ ರೂಪಿಸಿದ ಯೋಜನೆಯನ್ನು ರಾಜನಿಗೆ ಹೇಳಿ ನಂಬಿಸುತ್ತಿತ್ತು. ರಾಜನಿಗೆ ತನ್ನವರ ಮೇಲೆಯೇ ಸಂಶಯ ಬರುವಂತೆ ಮಾಡಿ ಅವನನ್ನು ಒಂಟಿ ಮಾಡುವುದೇ ಶತ್ರುಗಳ ತಂತ್ರವಾಗಿತ್ತು. ಮರುದಿನ ಬೆಳಗ್ಗೆ ರಾಣಿ ಸುಮಿತ್ರೆ ರಾಜನ ಬಳಿ ಓಡಿ ಬಂದು ಸತ್ಯವನ್ನು ಹೇಳಲು ಪ್ರಯತ್ನಿಸಿದಳು. ಮಹಾರಾಜರೇ, ಆ ಹಕ್ಕಿ ಶತ್ರುಗಳ ಏಜೆಂಟ್. ಅದು ನಮ್ಮನ್ನು ನಾಶ ಮಾಡಲು ಬಂದಿದೆ ಎಂದಳು. ಆದರೆ ದುರದೃಷ್ಟವಶಾತ್ ರಾಜ ಈಗಾಗಲೇ ಹಕ್ಕಿಯ ಮಾತು ಕೇಳಿ ರಾಣಿಯನ್ನೇ ಶತ್ರು ಎಂದು ಭಾವಿಸಿದ್ದನು. ಹಕ್ಕಿ ಮೊದಲೇ ರಾಜನಿಗೆ ಹೇಳಿತ್ತು, ಇಂದು ರಾಣಿ ನಿಮ್ಮ ವಿರುದ್ಧ ಮಾತನಾಡುತ್ತಾಳೆ, ಅವಳನ್ನು ನಂಬಬೇಡಿ ಎಂದು. ಸಾಕು ಮಾಡು ಸುಮಿತ್ರೆ, ನೀನೇ ನನಗ್ ದ್ರೋಹ ಮಾಡಲು ಸಂಚು ಹೂಡುತ್ತಿದ್ದೀಯಾ? ನಿನ್ನನ್ನು ಇಂದೇ ಸೆರೆಮನೆಗೆ ತಳ್ಳುತ್ತೇನೆ. ಸೇನಾಧಿಪತಿಗಳೇ, ಇವಳನ್ನು ಬಂಧಿಸಿ ಬಂದೀಖಾನೆಗೆ ತಳ್ಳಿ. ನಂತರ ಸೈನಿಕರು ರಾಣಿಯನ್ನು ಬಂಧಿಸಿ ಬಂದೀಖಾನೆಗೆ ತಳ್ಳಿದರು. ರಾತ್ರಿಯಾಯಿತು. ಶತ್ರು ಸೈನ್ಯ ವಿಜಯನಗರದ ಕೋಟೆಯ ಬಳಿ ಬಂದಿತು. ರಾಜ ಒಂಟಿಯಾಗಿ ರಣರಂಗಕ್ಕೆ ಹೊರಡಲು ಸಿದ್ಧನಾದನು. ಅವನು ಹಕ್ಕಿಯ ಬಳಿ ಬಂದು, ಮಾಯಾ, ನಾನು ಯುದ್ಧಕ್ಕೆ ಹೊರಡುತ್ತಿದ್ದೇನೆ. ನಾನು ಗೆದ್ದು ಬರುತ್ತೇನೆಯೇ? ಆಗ ಹಕ್ಕಿ ಜೋರಾಗಿ ನಗುತ್ತಾ ತನ್ನ ಅಸಲಿ ರೂಪವನ್ನು ತೋರಿಸಿತು. ಮೂರ್ಖ ರಾಜನೇ, ಇಷ್ಟು ದಿನ ನಾನು ಹೇಳಿದ್ದನ್ನು ನಂಬಿ ನಿನ್ನ ಸ್ವಂತ ಹೆಂಡತಿ, ಮಂತ್ರಿ, ಸೇನಾಪತಿಯನ್ನು ದೂರ ಮಾಡಿದೆ. ಈಗ ನಿನ್ನ ಪರವಾಗಿ ಹೋರಾಡಲು ಯಾರೂ ಇಲ್ಲ. ನಿನ್ನ ಅಹಂಕಾರ ಮತ್ತು ದುರಾಸೆಯೇ ನಿನ್ನನ್ನು ಕಣ್ಣು ಕುರುಡಾಗಿಸಿತು. ನೆರೆ ರಾಜ್ಯದ ಸೈನ್ಯ ಈಗಾಗಲೇ ಕೋಟೆಯೊಳಗೆ ಬಂದಿದೆ. ನೀನು ಸಾಯುವುದು ಖಂಡಿತ. ರಾಜನಿಗೆ ತನ್ನ ತಪ್ಪು ಅರಿವಾಯಿತು. ಹಕ್ಕಿಯ ಮಾತು ಕೇಳಿ ತಾನು ತನ್ನವರನ್ನೇ ಕಳೆದುಕೊಂಡೆ ಎಂದು ಆತಂಕಗೊಂಡನು. ಇದ್ದಕ್ಕಿದ್ದಂತೆ ಶತ್ರು ಸೈನಿಕರು ರಾಜನ ಕೋಣೆಗೆ ನುಗ್ಗಿದರು. ರಾಜ ಒಂಟಿಯಾಗಿ ಹೋರಾಡಲು ತೊಡಗಿದನು. ಆದರೆ ಶತ್ರುಗಳ ಸಂಖ್ಯೆ ಹೆಚ್ಚಾಗಿತ್ತು. ಅಷ್ಟರಲ್ಲೇ ಒಂದು ಪವಾಡ ನಡೆಯಿತು. ಮಹಾರಾಣಿ ಸುಮಿತ್ರೆ
ಸೆರೆಮನೆಯಿಂದ ತಪ್ಪಿಸಿಕೊಂಡು ನಿಷ್ಠಾವಂತ ಸೇನಾಪತಿ ಮತ್ತು ಸೈನಿಕರನ್ನು ಒಟ್ಟುಗೂಡಿಸಿ ಅಲ್ಲಿಗೆ ಬಂದಳು. ಅವಳು ಶತ್ರುಗಳ ಮೇಲೆ ದಾಳಿ ಮಾಡಿದಳು. ರಾಜ ಮತ್ತು ರಾಣಿ ಜೊತೆಯಾಗಿ ಹೋರಾಡಿ ಶತ್ರುಗಳನ್ನು ಸೆರೆಹಿಡಿದರು. ಕುತಂತ್ರಿ ಭೈರವ ಮತ್ತು ಅವನ ಸೈನಿಕರು ಸೋತು ಶರಣಾದರು. ಯುದ್ಧ ಮುಗಿದ ನಂತರ ಮಹಾರಾಜ ವಿಕ್ರಮಾದಿತ್ಯ ರಾಣಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದನು. ಸುಮಿತ್ರೆ, ನನ್ನ ಅಹಂಕಾರ ಮತ್ತು ದುರಾಸೆಯಿಂದಾಗಿ ನಾನು ಕಣ್ಣುಗಳಿದ್ದು ಕುರುಡನಾಗಿದ್ದೆ. ನನ್ನನ್ನು ಕ್ಷಮಿಸು ಎಂದು ಕಣ್ಣೀರಿಟ್ಟನು. ರಾಜ ಆ ಮಾಯಾವಿ ಹಕ್ಕಿಯ ಪಂಜರವನ್ನು ತಂದು ಇಡೀ ಪ್ರಜೆಗಳ ಸಮ್ಮುಖದಲ್ಲಿ ಅದನ್ನು ಕಾಡಿಗೆ ಬಿಟ್ಟುಬಿಟ್ಟನು. ಭವಿಷ್ಯವನ್ನು ತಿಳಿಯಲು ಬಯಸುವುದು ತಪ್ಪು. ನಮ್ಮ ಇಂದಿನ ಕಠಿಣ ಪರಿಶ್ರಮ ಮತ್ತು ಪ್ರೀತಿಯೇ ನಮ್ಮ ನಾಳಿನ ಭವಿಷ್ಯವನ್ನು ರೂಪಿಸುತ್ತದೆ ಎಂದು ರಾಜ ಘೋಷಿಸಿದನು. ಅಂದಿನಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜರಾಣಿ ಸುಖ ಸಂತೋಷದಿಂದ ಬಾಳಿದರು.